ಹಾಯ್ ಫ್ರೆಂಡ್ಸ್, ಒಂದು ಸಿಂಗಲ್ ಫೇಸ್ ಎನರ್ಜಿ ಮೀಟರ್ನ ಕನೆಕ್ಷನ್ ಕೊಡಾದ್ಮೇಲೆ ಇನ್ಸ್ಟಾಲ್ ಮಾಡಾದ್ಮೇಲೆ ಯಾವ ರೀತಿ ರನ್ ಆಗುತ್ತೆ ಅಂತ ನೋಡೋಣ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಫ್ಯೂಸ್ ಇರುತ್ತೆ. ಒಂದು ಎನರ್ಜಿ ಮೀಟರ್ನ ಇನ್ಸ್ಟಾಲ್ ಮಾಡಿದ್ರೆ ಕಾಮನ್ ಆಗಿ ಏನೇನು ಇನ್ಸ್ಟಾಲ್ ಮಾಡಬೇಕು ಅಂದರೆ, ಫಸ್ಟ್ ಒಂದು ಫ್ಯೂಸು ಮತ್ತು ಒಂದು ಎಮ್ ಸಿ ಬಿ ಬಂದು ಎಷ್ಟು ಲೋಡ್ ರಿಕ್ವೈರ್ಡ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಎಮ್ ಸಿ ಬಿನ. ಅದೇ ರೀತಿ ಎನರ್ಜಿ ಮೀಟರ್. ಎನರ್ಜಿ ಮೀಟರ್ಗೆ ನಾನು ಆಲ್ರೆಡಿ ಕನೆಕ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋ ಲಿಂಕ್ ದಟ್ ಮೀನ್ಸ್ ಈ ಎನರ್ಜಿ ಮೀಟರ್ನ ಯಾವ ರೀತಿ ಕನೆಕ್ಷನ್ ಕೊಡೋದು ಮತ್ತು ಫ್ಯೂಸ್ ಮತ್ತು ಎಮ್ ಸಿ ಬಿ ಯಾವ ರೀತಿ ಕನೆಕ್ಷನ್ ಕೊಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. ಅದೇ ರೀತಿ ಸರ್ಕ್ಯೂಟ್ ಡಯಾಗ್ರಾಮ್ ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿಲ್ಲ ಅಂದರೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಲೋಡ್ನ ಆನ್ ಮಾಡ್ತೀನಿ. ಎಮ್ ಸಿ ಬಿನ ಆನ್ ಮಾಡಿದ್ದೀನಿ. ಇವಾಗ ಲೋಡ್ ಆನ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆ ಅಂತ ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಎನರ್ಜಿ ಮೀಟರ್ನಲ್ಲಿ ರೀಡಿಂಗ್ಸ್ನ ತೋರಿಸ್ತಾ ಇರುತ್ತೆ, ಲೈಕ್ ಡೇಟ್ ತೋರಿಸ್ತಾ ಇರುತ್ತೆ, ಟೈಮಿಂಗ್ಸ್ ತೋರಿಸ್ತಾ ಇರುತ್ತೆ, ಮತ್ತು ಎಷ್ಟು ವೋಲ್ಟೇಜ್ ಬರ್ತಿದೆ, ಮತ್ತು ಪವರ್ ಫ್ಯಾಕ್ಟರ್ ಎಷ್ಟಿರುತ್ತೆ, ಮತ್ತು ಏನಪ್ಪ ಆ್ಯಮ್ಸ್ ರೇಟಿಂಗ್, ಎಷ್ಟು ಲೋಡ್ ಬಂದು ಎಷ್ಟು ಆ್ಯಮ್ಸ್ನ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ತೋರಿಸುತ್ತೆ. ಲೈಕ್ ಇವಾಗ ಡೇಟ್ನ ಮೆನ್ಷನ್ ಮಾಡ್ತಾ ಇದೆ. ನೆಕ್ಸ್ಟ್ ಡೇಟ್ ಆದಮೇಲೆ ಟೈಮ್ ಮೆನ್ಷನ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಟೈಮ್. ಅಟ್ ಪ್ರೆಸೆಂಟ್ ಇವಾಗ ಇಲ್ಲಿ 00 ತೋರಿಸ್ತು. ಏನು ರೀಸನ್ ಅಂದರೆ ಇವಾಗ ಜಸ್ಟ್ ಆನ್ ಮಾಡಿರೋದು ಫ್ರೆಂಡ್ಸ್, ಸಪ್ಲೈ ಕೊಟ್ಟು ಇವಾಗ ಜಸ್ಟ್ ಆನ್ ಮಾಡಿದ್ರಿಂದ ಟೈಮಿಂಗ್ಸ್ ಇವಾಗ ತೋರಿಸ್ತಲ್ಲ. ನೆಕ್ಸ್ಟ್ ಮುಂದೆ ತೋರಿಸ್ತಾ ಇರ್ತಾರೆ. ಲೈಕ್ ಇವಾಗ 248 ವೋಲ್ಟೇಜ್ ಬರ್ತಾ ಇದೆ. ಇನ್ಕಮಿಂಗ್ ಸಪ್ಲೈ. ಇದನ್ನ ಇವಾಗಿಂದ ಸ್ಟಾರ್ಟ್ ಆಗಿದೆ. ಹೊಸ ಎನರ್ಜಿ ಮೀಟರ್. ಒಂದು ರೀಸನ್ ಇಂದ ಟೈಮಿಂಗ್ಸ್ ತೋರಿಸ್ತಾ ಇರಲಿಲ್ಲ. ಇವಾಗ ಆಮ್ಸ್ ರಿಕ್ವೈರ್ಡ್ ಮಾಡೋದು 0.28 ರಿಕ್ವೈರ್ಡ್ ಮಾಡ್ತಾ ಇದೆ. ಇನ್ಸೈಡ್ ನಲ್ಲಿ ಒಂದು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಮತ್ತೆ ಫ್ಯಾನ್ ರನ್ ಆಗ್ತಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಮಾಡೋದು ತುಂಬಾ ದಿನ ಆಗೋಯ್ತು, ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಅಪ್ಡೇಟ್ ಬೇಕು ಅಂದ್ರೆ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ಕಿಲೋವ್ಯಾಟ್ ತೋರಿಸ್ತಾ ಇದೆ, 0.07 ಕಿಲೋವ್ಯಾಟ್ ಪವರ್ನ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ. ಫಸ್ಟ್ ಆಮ್ಸ್ ರಿಕ್ವೈರ್ಡ್ ಮಾಡುತ್ತೆ, ಎಷ್ಟು ರಿಕ್ವೈರ್ಡ್ ಮಾಡುತ್ತೆ ಅಂತ ತೋರಿಸ್ತಿತ್ತು. ಇವಾಗ ಕಿಲೋವ್ಯಾಟ್ನ ಮೆನ್ಷನ್ ಮಾಡ್ತಾ ಇದೆ. ಅದೇ ರೀತಿ 248 ವೋಲ್ಟೇಜ್ ಕನ್ಸ್ಯೂಮ್ ಮಾಡ್ತಾ ಇತ್ತು. ಆ ರೀತಿ ತೋರಿಸ್ತು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ ಎನರ್ಜಿ ಮೀಟರ್ ಅಲ್ಲಿ. ಅದಾದ್ಮೇಲೆ ಕೆಳಗಡೆ ಅದರಲ್ಲಿ QR ಕೋಡ್ನ ಕೊಟ್ಟಿರ್ತಾರೆ. QR ಕೋಡ್ ಅಲ್ಲ, ಬಾರ್ ಕೋಡ್ ಕೊಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಡೇಟ್ ತೋರಿಸ್ತಿದೆ. ಡೇಟ್ 26/12/2022 ಇನ್ಸ್ಟಾಲ್ ಮಾಡಿದ್ದು. ಅವತ್ತಿಂದನೇ ಈ ವಿಡಿಯೋ ಮಾಡಿದ್ದು. ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ ಸ್ಟಾರ್ಟಿಂಗ್ 00 ಎಲ್ಲ 00 ತೋರಿಸ್ತಾ ಇರುತ್ತೆ. ಮತ್ತೆ ಸೆಕೆಂಡ್ ಟೈಮ್ ರಿಪೀಟ್ ಆಗುತ್ತಲ್ಲ, ಆವಾಗ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇರುತ್ತೆ. ಟೈಮ್ ನೋಡಿ ಅಲ್ಲೇ 18 ಗಂಟೆ 15 ಗಂಟೆ, ಲೈಕ್ ಒಂದು 9 ಗಂಟೆ ಇರುತ್ತೆ ಅನ್ಕೋತೀನಿ. ಇದೇ ರೀತಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ ಸರ್ವಿಸ್ ನೋಡ್ಕೊಳ್ಳಿ, ಸೇಮ್ ಇದೇ ರೀತಿ. ಸರ್ವಿಸ್ ಬಂದು ಡಿಸೈನ್ ಆಗಿರಲಿ ಅಂತ ನಾನೇ ಮಾಡಿದ್ದು. ನಿಮ್ಗೆ ಇಂಟ್ರೆಸ್ಟ್ ಆಗಿದ್ರೆ ನೀವು ಕೂಡ ಇದೇ ರೀತಿ ಮಾಡಿ. ಇಷ್ಟೇ ಫ್ರೆಂಡ್. ಸರ್ವಿಸ್ ಮೇನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸರ್ವಿಸ್ ಮೇನ್ ಯಾವ ರೀತಿ ಮಾಡೋದು ಅಂತ. ಸರ್ವಿಸ್ ಮೇನ್ಸ್ನಲ್ಲಿ 2 ಟೈಪ್ಸ್ ಇದೆ, ಒಂದು ಅಂಡರ್ಗ್ರೌಂಡ್ ಮತ್ತೆ ಓವರ್ ಹೆಡ್ ಅಂತ. ಇದು ಓವರ್ ಹೆಡ್ ಟೈಪ್. ಅಂಡರ್ಗ್ರೌಂಡ್ ಟೈಪ್ ಬಂದು ಕೇಬಲ್ ಇನ್ಸ್ಟಾಲ್ ಮಾಡಿರ್ತಾರೆ. ಎರಡೂ ಕೇಬಲ್ ಬಂದಿರುತ್ತೆ. ದಟ್ ಮೀನ್ಸ್ ಇನ್ಸೈಡ್ ಮೇಲೆ 2 ಕೇಬಲ್ ಇರುತ್ತೆ. ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲೈಕ್ ಮಾಡಿ ಈ ವಿಡಿಯೋಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.